ಮೊದಲಿನ ಕಾಲದಲ್ಲಿ ಹೇಳಬೇಕಾದ್ರೆ ಉಪವಾಸ ಅನ್ನೋದು ಸಹಜವಾಗಿತ್ತು. ಯಾವಾಗಲೂ ನಾವು ಕಾಡಿನಲ್ಲಿದ್ದಾಗ, ಕಾಡು ಮನುಷ್ಯರಾಗಿದ್ದಾಗ ಸಹಿತ ಆಹಾರ ಅನ್ನೋದು ಕಂಟಿನ್ಯೂಸ್ ಆಗಿ ಯಾವಾಗಲೂ ಸಿಗ್ತಾ ಇರಲಿಲ್ಲ. ಇತ್ತೀಚೆಗೆ ಲಾಸ್ಟ್ 102 ಇಯರ್ಸ್ ಅಥವಾ 200 ಇಯರ್ಸ್ ಇಂದ ನಮಗೆ ಆಹಾರ ಸಿಕ್ಕಾಪಟ್ಟೆ ಸಿಗ್ತಾ ಇದೆ. ದಿನಕ್ಕೆ 3 ಹೊತ್ತು 4 ಹೊತ್ತು ಊಟ ಮಾಡ್ತಾ ಇದೀವಿ. ಆದರೆ ನಮಗೆ ಒಂದು ಪ್ರಶ್ನೆನ ನಾವೇ ಕೇಳ್ಕೋಬೇಕಾಗಿರೋದು, ನಮಗೆ 3-4 ಸಲ ಊಟ ಮಾಡೋದು ಬೇಕಾ? ನಾವು ಅಷ್ಟು ಕೆಲಸ ಮಾಡ್ತಾ ಇದೀವಿ, ಹೊಲದಲ್ಲಿ ದುಡಿದು ಕೆಲಸ ಮಾಡ್ತಾ ಇದೀವಿ ಅಥವಾ ಆಫೀಸಲ್ಲಿ ಕೂತು ಕೆಲಸ ಮಾಡ್ತಾ ಇದೀವಿ. ನಮಗೆ ನಿಜವಾಗಿ ಇಷ್ಟು ಆಹಾರ ಬೇಕಾ ಅಥವಾ ಸಕ್ಕರೆ ಪದಾರ್ಥ ಇಷ್ಟು ಹೈ ಕ್ಯಾಲರಿ ಇರೋದು ಫುಡ್ ಬೇಕಾ ಅಂತೇಳಿ. ಹೀಗಾಗಿ ನಾವು ಈಗಿನ ಕಾಲದಲ್ಲಿ ಈ ಉಪವಾಸ ಪದ್ಧತಿಯನ್ನು ರೂಢಿ ಮಾಡ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್. ಉಪವಾಸ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ ಪ್ರಕಾರ 12 ಗಂಟೆ ಆಗಿರ್ಬೋದು, 14 ಗಂಟೆ ಆಗಿರ್ಬೋದು ಅಥವಾ 16 ಗಂಟೆ ಸಹಿತ ಉಪವಾಸ ಮಾಡಬಹುದು. ಇದರಿಂದ ಸಾಕಷ್ಟು ಬೆನಿಫಿಟ್ಸ್ ಇದಾವೆ ಅಥವಾ ಸಹಾಯ ಮಾಡ್ತವೆ. ಏನೇನು ಅಂತಂತಂದ್ರೆ, ನಿಮ್ಮ ದೇಹವನ್ನು ತೂಕವನ್ನು ಕಡಿಮೆ ಮಾಡೋಕ್ಕೆ, ನಿಮ್ಮ ದೇಹದ ಬ್ರೈನ್ ಆಕ್ಟಿವಿಟಿ ಇಂಪ್ರೂವ್ ಮಾಡ್ಕೊಳ್ಳೋಕ್ಕೆ ಅಥವಾ ಲವಲವಿಕೆಯಿಂದ ಇರೋಕ್ಕೆ, ಫ್ರೆಶ್ ಆಗಿರೋಕ್ಕೆ, ಗಟ್ ಹೆಲ್ತ್ ಅಥವಾ ನಿಮ್ಮ ಜೀರ್ಣಾಂಗ ವ್ಯೂಹದ ಆರೋಗ್ಯಕ್ಕೆ ಸಹಿತ ಒಳ್ಳೆಯದು. ಎಷ್ಟೋ ಕ್ಯಾನ್ಸರ್ಗಳಿಂದ ಇವುಗಳನ್ನು ತಡೆಗಟ್ಟಬಹುದು. ಥ್ಯಾಂಕ್ ಯು.